ನಮಸ್ಕಾರ. ಇವತ್ತು ನಾವು ರಾಮನ ಜೀವನದ ಲಂಕೆಯಿಂದ ಅಯೋಧ್ಯೆಗೆ ಬಂದ ನಂತರದ ಕಥೆಯನ್ನ ನೋಡೋಣ. ಆತನ ಜೀವನದ ಉತ್ತರಾರ್ಧ ಅಂತಾರಲ್ಲ, ಅದರ ಬಗ್ಗೆ. ಹೌದು, ನಮ್ಮ ಮುಂದಿರುವ ಈ ರಾಮನ ಉತ್ತರಕಾಂಡ ಸೀತಾ ವಿಯೋಗದಿಂದ ವೈಕುಂಠಕ್ಕೆ ಅನ್ನುವ ಮೂಲಗಳ ಆಧಾರದ ಮೇಲೆ ರಾಮನ ಪಯಣದ ಕೊನೆಯ ಬಹಳ ಭಾವನಾತ್ಮಕ ಘಟ್ಟಗಳನ್ನ ನೋಡಲಿದ್ದೇವೆ. ಇದು ಬರೀ ಕಥೆಯಲ್ಲ, ಇದರಲ್ಲಿ ನೋವಿದೆ, ಕರ್ತವ್ಯವಿದೆ, ತ್ಯಾಗಗಳೂ ಇವೆ. ಹೌದು, ಈ ಮೂಲಗಳಲ್ಲಿ ಸೀತೆಯ ವನವಾಸ, ಮತ್ತೆ ಲವಕುಶರ ಜನನ, ಆಮೇಲೆ ತಂದೆ ಮಕ್ಕಳ ಭೇಟಿ, ಕೊನೆಗೆ ರಾಮಸೀತೆಯರ ನಿರ್ಗಮನ, ಹೀಗೆ ಮುಖ್ಯ ಘಟನೆಗಳಿವೆ. ಇದರ ಹಿಂದಿನ ಆಳವಾದ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ, ಶುರು ಮಾಡೋಣವೇ? ಖಂಡಿತ. ಅಯೋಧ್ಯೆಯಲ್ಲಿ ರಾಮರಾಜ್ಯ ಶುರುವಾಗಿ ಎಲ್ಲವೂ ಚೆನ್ನಾಗಿ ನಡೀತಿತ್ತು ಅಂತ ಹೇಳ್ತಾರೆ. ಆದ್ರೆ ಜನರ ಮನಸ್ಸಲ್ಲಿ ಒಂದು ಸಣ್ಣ ಸಂಶಯ. ಅಂದ್ರೆ ಲಂಕೆಯಲ್ಲಿದ್ದ ಸೀತೆಯ ಪಾವಿತ್ರ್ಯತೆಯ ಬಗ್ಗೆ ಕೆಲವರಿಗೆ ಅನುಮಾನ ಮೂಡುತ್ತೆ. ಇದು ರಾಮನಿಗೆ ಗೊತ್ತಾದಾಗೇನಾಯ್ತು? ಇದು ರಾಜನಾದ ರಾಮನಿಗೆ ಒಂದು ದೊಡ್ಡ ಧರ್ಮ ಸಂಕಟವೇ ಸರಿ. ಒಂದು ಕಡೆ ಪತ್ನಿ ಮೇಲೆ ಅಪಾರ ಪ್ರೀತಿ, ಇನ್ನೊಂದು ಕಡೆ ಪ್ರಜೆಗಳ ಮಾತು, ಅಪವಾದ. ರಾಜಧರ್ಮ ಪಾಲನೆಯಲ್ವಾ? ಹೌದು, ರಾಜಧರ್ಮಕ್ಕೆ ಕಟ್ಟು ಬೀಳ್ಬೇಕಾಯ್ತು. ತನ್ನ ವೈಯಕ್ತಿಕ ನಂಬಿಕೆ, ಸೀತೆಯ ಮೇಲಿನ ವಿಶ್ವಾಸಕ್ಕಿಂತ ಪ್ರಜೆಗಳ ಅಪವಾದಕ್ಕೆ ಮನ್ನಣೆ ಕೊಡಬೇಕಾದ ಸಂದರ್ಭ ಅದು. ತುಂಬಾ ಭಾರವಾದ ಹೃದಯದಿಂದ ಗರ್ಭಿಣಿ ಸೀತೆಯನ್ನ ಕಾಡಲ್ಲಿ ವಾಲ್ಮೀಕಿ ಆಶ್ರಮದ ಹತ್ರ ಬಿಟ್ಟು ಬರಲು ಲಕ್ಷ್ಮಣನಿಗೆ ಆಜ್ಞೆ ಮಾಡ್ತಾನೆ. ಬಹುಶಃ ಇದು ರಾಮನ ಜೀವನದ ಅತ್ಯಂತ ಕಷ್ಟದ ನಿರ್ಧಾರಗಳಲ್ಲಿ ಒಂದು. ಅಯ್ಯೋ, ವಾಲ್ಮೀಕಿ ಆಶ್ರಮದಲ್ಲಿ ಸೀತೆಗೆ ಆಶ್ರಯ ಸಿಗುತ್ತೆ. ಅಲ್ಲೇ ಅವಳು ಲವ ಮತ್ತೆ ಕುಶ ಅನ್ನುವ ಅವಳಿ ಗಂಡು ಮಕ್ಕಳಿಗೆ ಜನ್ಮ ಕೊಡ್ತಾಳೆ. ಹೌದು, ವಾಲ್ಮೀಕಿ ಮುನಿಗಳೇ ಅವರಿಗೆಲ್ಲ ವಿದ್ಯೆ, ಶಸ್ತ್ರಾಸ್ತ್ರ ವಿದ್ಯೆ ಅಷ್ಟೇ ಅಲ್ಲ, ತಾವು ರಚಿಸಿದ ರಾಮಾಯಣವನ್ನ ಹಾಡುವುದನ್ನು ಕಲಿಸ್ತಾರೆ. ಆದ್ರೆ ಮಕ್ಕಳಿಗೆ ತಮ್ಮ ತಂದೆ ಯಾರು ಅಂತ ಗೊತ್ತಿರೋದಿಲ್ಲ ಅಲ್ವಾ? ಖಂಡಿತ ಇಲ್ಲ. ಅವರಿಗೆ ತಮ್ಮ ತಂದೆಯ ಪರಿಚಯವೇ ಇರೋದಿಲ್ಲ. ಹೀಗೆ ವರ್ಷಗಳು ಹೋಗುತ್ತೆ. ಆಮೇಲೆ ರಾಮ ಒಂದು ದೊಡ್ಡ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಅಶ್ವಮೇಧ ಯಾಗ? ಹೌದು. ಆ ಯಾಗದ ಕುದುರೆ ದಿಗ್ವಿಜಯಕ್ಕೆ ಹೊರಟು ಹೀಗೆ ಸಂಚರಿಸುತ್ತಾ ವಾಲ್ಮೀಕಿ ಆಶ್ರಮದ ಕಡೆ ಬರುತ್ತೆ. ಆಗ ಆ ಯಾಗದ ಕುದುರೆಯನ್ನ ಇದೇ ಲವಾಕುಶರು ತಡಿತಾರೆ. ಹೌದಾ? ಚಿಕ್ಕ ಮಕ್ಕಳು? ಹೌದು. ಬರೀ ತಡೆಯೋದಷ್ಟೇ ಅಲ್ಲ, ಅದನ್ನು ಬಿಡಿಸ್ಕೊಂಡು ಹೋಗೋಕೆ ಬಂದ ಅಯೋಧ್ಯೆಯ ದೊಡ್ಡ ಸೈನ್ಯ, ಲಕ್ಷ್ಮಣ, ಭರತ, ಶತ್ರುಘ್ನ ಎಲ್ಲರನ್ನೂ ಸೋಲಿಸ್ತಾರೆ. ಅಬ್ಬಾ, ಏನು ಪರಾಕ್ರಮ! ಹೌದು, ಕೊನೆಗೆ ಸ್ವತಃ ರಾಮನೇ ಯುದ್ಧಕ್ಕೆ ಬರಬೇಕಾದ ಪರಿಸ್ಥಿತಿ. ಆಗ ವಾಲ್ಮೀಕಿ ಮಹರ್ಷಿಗಳು ಮಧ್ಯೆ ಬಂದು, ರಾಮ ನಿಲ್ಲು, ಇವರು ನಿನ್ನ ಮಕ್ಕಳು, ಸೀತೆಯ ಪುತ್ರರು ಅಂತ ಸತ್ಯ ಹೇಳ್ತಾರೆ. ಆ ಕ್ಷಣ ಹೇಗಿದ್ದಿರ್ಬೇಡೋ? ನಿಜಕ್ಕೂ ಅತ್ಯಂತ ಭಾವನಾತ್ಮಕವಾದ ಕ್ಷಣ ಅದು. ತಿಳಿಯದೆ ಮಕ್ಕಳ ವಿರುದ್ಧವೇ ಯುದ್ಧಕ್ಕೆ ನಿಂತಿದ್ದ ರಾಮ ಸತ್ಯ ತಿಳಿದಾಗ ಆನಂದ ಬಾಷ್ಪ ಸುರಿಸ್ತಾನೆ. ಮಕ್ಕಳನ್ನು ಅಪ್ಪಿಕೊಂಡು ಅಷ್ಟು ವರ್ಷಗಳ ವಿಯೋಗದ ನೋವನ್ನೆಲ್ಲ ಮರೀತಾನೆ. ಇದು ತಂದೆ ಮಕ್ಕಳ ಪುನರ್ಮಿಲನದ ಕಥೆ. ಆದ್ರೆ ಕಥೆ ಇಲ್ಲಿಗೆ ಮುಗಿಲಿಲ್ಲ ಅನ್ಸುತ್ತೆ. ಯಾಗದ ಸಂದರ್ಭದಲ್ಲಿ ರಾಮ ಸೀತೆಯನ್ನು ಅಯೋಧ್ಯೆಗೆ ಕರೆಸುತ್ತಾನೆ. ಆದರೆ ಪ್ರಜೆಗಳ ಸಂಶಯ ಪೂರ್ತಿ ಹೋಗಿರೋದಿಲ್ಲ. ಹಾಗಾಗಿ ತುಂಬಿದ ಸಭೆಯಲ್ಲಿ ತನ್ನ ಪಾವಿತ್ರ್ಯವನ್ನ ಸಾಬೀತುಪಡಿಸಲು ಸೀತೆ ಒಂದು ಅಂತಿಮ ಪರೀಕ್ಷೆಗೆ ನಿಲ್ತಾಳೆ. ಮತ್ತೊಂದು ಪರೀಕ್ಷೆಯ? ಹೌದು. ಸಭೆಯ ಮಧ್ಯ ನಿಂತು ಸೀತೆ, ನಾನು ಮನಸ್ಸು, ಮಾತು, ದೇಹದಿಂದ ಪರಿಶುದ್ಧಳಾಗಿದ್ರೆ ನನ್ನ ತಾಯಿ ಭೂದೇವಿ ನನ್ನನ್ನು ಸ್ವೀಕರಿಸಲಿ ಅಂತ ಪ್ರಾರ್ಥನೆ ಮಾಡ್ತಾಳೆ. ಆಕೆ ದನಿಯಲ್ಲಿ ಅದೆಷ್ಟು ದೃಢತೆ, ನೋವು ಮತ್ತೆ ಸ್ವಾಭಿಮಾನ ಇತ್ತು ಅಂದ್ರೆ, ಆಮೇಲೆ ತಕ್ಷಣವೇ ಭೂಮಿ ಕಂಪಿಸಿ ಸೀಳುತ್ತೆ. ಭೂದೇವಿ ಪ್ರತ್ಯಕ್ಷಳಾಗ್ತಾಳೆ. ತನ್ನ ಮಗಳಾದ ಸೀತೆಯನ್ನ ಪ್ರೀತಿಯಿಂದ ಬರಮಾಡಿಕೊಂಡು ತನ್ನ ಜೊತೆಗೆ ಕರೆದುಕೊಂಡು ಹೋಗ್ತಾಳೆ. ಎಲ್ಲರೂ ನೋಡ್ತಾ ಇರೋ ಹಾಗೆಯೇ ಸೀತೆ ಭೂಮಿಯೊಳಗೆ ಮಾಯವಾಗ್ತಾಳೆ. ಅಯ್ಯೋ! ರಾಮನಿಗೆ ಮತ್ತೊಮ್ಮೆ ವಿರಹ. ಹೌದು. ರಾಮ ದುಃಖದಲ್ಲಿ ಮುಳುಗ್ತಾನೆ. ಇತ್ತ ಭೂಮಿಯಲ್ಲಿ ತನ್ನ ಅವತಾರದ ಕೆಲಸ ಮುಗೀತು ಅಂತ ಅನ್ಸಿದ್ಮೇಲೆ ರಾಮ ವೈಕುಂಠಕ್ಕೆ ಹಿಂತಿರುಗೋಕೆ ನಿರ್ಧರಿಸ್ತಾನೆ. ಲವಕುಶರಿಗೆ ರಾಜ್ಯವನ್ನ ಒಪ್ಪಿಸಿ ತಾನು ಹೊರಡೋಕೆ ಸಿದ್ಧನಾಗ್ತಾನೆ. ಆದ್ರೆ ಹನುಮಂತ ಬಿಡ್ಬೇಕಲ್ಲ? ಸರಿ ಹೇಳಿದ್ರಿ. ಪರಮಭಕ್ತ ಹನುಮಂತ ಇದಕ್ಕೆ ಒಪ್ಪೋದೇ ಇಲ್ಲ. ರಾಮನನ್ನು ಬಿಟ್ಟು ಇರೋಕೆ ಸಾಧ್ಯವೇ ಇಲ್ಲ ಅಂತ ಹಠ ಹಿಡಿತಾನೆ. ಆಗ ರಾಮ ಏನ್ ಮಾಡ್ತಾನೆ? ರಾಮ ಒಂದು ಉಪಾಯ ಮಾಡ್ತಾನೆ. ತನ್ನ ಕೈಯಲ್ಲಿದ್ದ ಉಂಗುರವನ್ನು ಕೆಳಗೆ ನೆಲದ ಒಂದು ಸಣ್ಣ ಬಿರುಕಲಿ ಬೀಳಿಸ್ತಾನೆ. ಹನುಮಂತ, ಇದನ್ನ ಪಾತಾಳ ಲೋಕದಿಂದ ತಂದುಕೊಡು ಅಂತ ಹೇಳ್ತಾನೆ. ಸ್ವಾಮಿ ಆಜ್ಞೆ. ಹೌದು. ಹನುಮಂತ ತಕ್ಷಣ ಸಣ್ಣ ರೂಪ ತಳೆದು ಪಾತಾಳಕ್ಕೆ ಹೋಗ್ತಾನೆ. ಅಲ್ಲಿ ನಾಗರಾಜನನ್ನು ಭೇಟಿ ಮಾಡ್ತಾನೆ. ಆದ್ರೆ ಅಲ್ಲಿ ನೋಡಿದ್ರೆ ರಾಮನ ಉಂಗುರದ ಹಾಗೆ ಕಾಣುವ ಸಾವಿರಾರು ಉಂಗುರುಗಳ ರಾಶಿಯೇ ಇರುತ್ತೆ. ಹೌದಾ? ಸಾವಿರಾರು ಉಂಗುರುಗಳ? ಹೌದು.
ಹನುಮಂತನಿಗೆ ಆಶ್ಚರ್ಯ, ಗೊಂದಲ. ಆಗ ನಾಗರಾಜ ಹೇಳ್ತಾನೆ, ಇದು ಕಾಲಚಕ್ರ. ಅನೇಕ ರಾಮಾವತಾರಗಳು ಆಗಿ ಹೋಗಿವೆ. ಪ್ರತಿ ರಾಮನ ಅವತಾರ ಮುಗಿದಾಗ ಆತನ ಉಂಗುರ ಇಲ್ಲಿಗೆ ಬರುತ್ತೆ. ಈಗ ಬಂದಿರೋ ಉಂಗುರ ನಿನ್ನ ರಾಮನ ಅವತಾರ ಮುಗಿದ ಸೂಚನೆ. ಆತ ತನ್ನ ನಿಜವಾದ ಧಾಮವಾದ ವೈಕುಂಠಕ್ಕೆ ಹೊರಟು ಹೋಗಿದ್ದಾನೆ. ಓಹೋ, ಹಾಗೆ ಹನುಮಂತ ಹಿಂತಿರುಗಿ ಬರುವಷ್ಟರಲ್ಲಿ ಇಲ್ಲಿ ಅಷ್ಟರಲ್ಲಿ ರಾಮ ತನ್ನ ಸಹೋದರರಾದ ಲಕ್ಷ್ಮಣ, ಭರತ, ಶತ್ರುಘ್ನರ ಜೊತೆ ಪವಿತ್ರ ಸರಿಯೂ ನದಿಯಲ್ಲಿ ಮುನ್ನಡೆದು ತಮ್ಮ ಮಾನವ ಶರೀರಗಳನ್ನ ತ್ಯಜಿಸಿ ಮಹಾವಿಷ್ಣುವಿನ ಮೂಲ ಸ್ವರೂಪದಲ್ಲಿ ವೈಕುಂಠವನ್ನು ಸೇರಿರುತ್ತಾರೆ. ಹೀಗೆ ರಾಮಾಯಣದ ಒಂದು ಮಹಾಪ್ರಯಾಣ ಮುಗಿಯುತ್ತೆ. ಹೌದು, ಸೀತೆ ಭೂದೇವಿಯಲ್ಲಿ ಒಂದಾದಳು, ರಾಮ ವಿಷ್ಣುವಿನಲ್ಲಿ ಲೀನನಾದನು. ಲವಕುಶರು ಅಯೋಧ್ಯೆಯನ್ನ ಆಳುತ್ತಾ ಇಕ್ಷ್ವಾಕು ವಂಶವನ್ನು ಮುಂದುವರೆಸಿದರು. ರಾಮನು ಭೌತಿಕವಾಗಿ ನಮ್ ಜೊತೆ ಇಲ್ಲದಿದ್ರೂ ಭಕ್ತರ ಹೃದಯದಲ್ಲಿ ಯಾವಾಗ್ಲೂ ಇರ್ತಾನೆ. ಇನ್ನು ಹನುಮಂತನ ವಿಷಯ, ಆತ ಚಿರಂಜೀವಿ ಅಲ್ವಾ? ಖಂಡಿತ. ಚಿರಂಜೀವಿಯಾದ ಹನುಮಂತ ಎಲ್ಲೆಲ್ಲಿ ರಾಮನಾಮ, ರಾಮನ ಕೀರ್ತನೆ ಕೇಳಿಸುತ್ತೋ ಅಲ್ಲೆಲ್ಲ ಇಂದಿಗೂ ಇರುತ್ತಾನೆ ಅನ್ನೋದು ಬಲವಾದ ನಂಬಿಕೆ. ಈ ಇಡೀ ಉತ್ತರಾಖಂಡದ ಕಥೆಯನ್ನ ಕೇಳಿದಾಗ ಧರ್ಮ, ಪ್ರೀತಿ, ತ್ಯಾಗ, ಕರ್ತವ್ಯ ಇವುಗಳ ನಡುವಿನ ಒಂದು ಸಂಘರ್ಷ ಕಾಣಿಸುತ್ತೆ. ನಿಜ. ಬಹುಶಃ ಈ ಕಥೆ ನಮಗೆ ಕೊನೆಯಲ್ಲಿ ಬಿಟ್ಟು ಹೋಗುವ ಒಂದು ಯೋಚನೆ ಅಂದ್ರೆ, ನಮ್ಮ ವೈಯಕ್ತಿಕ ಬದುಕು, ನಮ್ಮ ಭಾವನೆಗಳು, ನಮ್ಮ ಸುಖಕ್ಕಿಂತ ದೊಡ್ಡದಾದ ಜವಾಬ್ದಾರಿಗಳು ಧರ್ಮದ ಹಾದಿಯಂತ ಇರುತ್ತೆ. ಕೆಲವೊಮ್ಮೆ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕಾಗ್ಬೋದು ಅನ್ನೋದು. ಇದರ ಬಗ್ಗೆ ನಾವು ಆಲೋಚನೆ ಮಾಡಬಹುದು. ಹೌದು.